ಯಾಕೋ ಏನೋ ಇತ್ತೀಚೆಗೆ ನಾನು ಐ ಶ್ಯಾಡೋ ಪ್ಯಾಲೆಟ್ಸ್ಗಳು ಖರೀದಿಸೋದು ಕಡಿಮೆ ಆಗಿದೆ. ಇಲ್ದಿದ್ರೆ ಎವ್ರಿ ಇಯರ್ ನಾನು 1 ಅಥವಾ 2 ಐ ಶ್ಯಾಡೋ ಪ್ಯಾಲೆಟ್ಸ್ಗಳನ್ನು ಖರೀದಿಸ್ತೀನಿ ಆ್ಯಂಡ್ ಅದನ್ನು ಯೂಸ್ ಮಾಡದೆ ಹಾಗೆ ಉಳಿದೋಗುತ್ತೆ ಆ್ಯಂಡ್ ಎಕ್ಸ್ಪೈರ್ ಆಗೋಗುತ್ತೆ. ಸೊ ಆ ಥರನೇ ಒಂದು ಐ ಶ್ಯಾಡೋ ಪ್ಯಾಲೆಟ್ ನಾನು ಖರೀದಿಸಿದ್ದು ಇದಾಗಿದೆ. ಇದು ಸ್ವಿಸ್ ಬ್ಯೂಟಿ ಅವರದು ಅಲ್ಟಿಮೇಟ್ ಶ್ಯಾಡೋ ಪ್ಯಾಲೆಟ್ ಇನ್ ದ ಶೇಡ್ ಇನ್ ದ ವೇರಿಯಂಟ್ 04. ಸೊ ಈ ಥರ ಕಾಣಿಸುತ್ತೆ. ಒಂದು 3-4 ಇಯರ್ಸ್ ಬ್ಯಾಕ್ ಈ ಐ ಶ್ಯಾಡೋ ಪ್ಯಾಲೆಟ್ ವಾಸ್ ಎವ್ರಿಥಿಂಗ್. ತುಂಬ ಜನ ಈ ಐ ಶ್ಯಾಡೋ ಪ್ಯಾಲೆಟ್ ಬಗ್ಗೆ ಮಾತಾಡ್ತಿದ್ರು, ತುಂಬ ಇನ್ಎಕ್ಸ್ಪೆನ್ಸಿವ್, ತುಂಬ ಚೆನ್ನಾಗಿದೆ, ಹಾಗೆ ಹೀಗೆ ಅಂತ. ತುಂಬ ಯೂಟ್ಯೂಬರ್ಸ್ ಹತ್ರ ಇದು ಇದೆ ಕೂಡ, ಇನ್ನೂ ಕೂಡ ಇದೆ. ಆ್ಯಂಡ್ ಐ ಥಿಂಕ್ ನಿಮ್ಮ ಹತ್ರ ಕೂಡ ಈ ಐ ಶ್ಯಾಡೋ ಪ್ಯಾಲೆಟ್ ಇರ್ಬೋದು. ಸೊ ದಿಸ್ ಇಸ್ ಅ OG ಐ ಶ್ಯಾಡೋ ಪ್ಯಾಲೆಟ್ ಅಂತ ಹೇಳ್ಬೋದು. ತುಂಬ ಜನರಿಗೆ ಈ ಐ ಶ್ಯಾಡೋ ಪ್ಯಾಲೆಟ್ ಇಷ್ಟ. ಆ್ಯಂಡ್ ದಿಸ್ 04 ವೇರಿಯಂಟ್ ಇದೆ ಅಲ್ಲ, ನಮ್ಮ ಸ್ಕಿನ್ ಟೋನಿಗೆ, ಇಂಡಿಯನ್ ಸ್ಕಿನ್ ಟೋನ್, ಸ್ವಲ್ಪ ಮೀಡಿಯಮ್ ಡಸ್ಕಿಯರ್ ಸ್ಕಿನ್ ಟೋನಿಗೆ ತುಂಬ ಚೆನ್ನಾಗಿ ಹೊಂದ್ಕೊಂಡೋಗುತ್ತೆ. ನಮಗೆ ಸೂಟ್ ಆಗೋ ಅಂತಹ ಐ ಶ್ಯಾಡೋಗಳು ಇದರಲ್ಲಿ ಇದೆ. ಸೊ ಇದರಲ್ಲಿ ನಿಮಗೆ 9 ಪ್ಯಾನ್ಗಳು ಸಿಗುತ್ತೆ. ಅದರಲ್ಲಿ ಎಲ್ಲ ಈ ವೇರಿಯಂಟ್ 4 ಬಗ್ಗೆ ಹೇಳ್ತಿರೋದು, ಎಲ್ಲ ಶೇಡ್ಗಳು ಮ್ಯಾಟ್ ಆಯಿತಾ. ಖಾಲಿ ಇದೊಂದು ಮಿಡಲಲ್ಲಿರೋ ಇರೋದು ಶಿಮರ್ ಶೇಡ್. ಸೊ ದಿಸ್ ಇಸ್ ಹೌ ದ ಪ್ಯಾಲೆಟ್ ಲುಕ್ಸ್. ಗಿರರ್ ಏನಿಲ್ಲ, ಒಂದು ಆವ್ರೇಜ್ ಪ್ಯಾಕೇಜಿಂಗ್, ಚೆನ್ನಾಗಿದೆ, ನೈಸ್ ಆ್ಯಂಡ್ ಸ್ಟರ್ಡಿ ಆ್ಯಂಡ್ ಟ್ರಾವೆಲ್ ಫ್ರೆಂಡ್ಲಿ ಆಲ್ಸೋ. ಇದರ ಬಗ್ಗೆ ಹೇಳಬೇಕಿದ್ರೆ ಸ್ವಲ್ಪ ಫಾಲೌಟ್ ಕೊಡುತ್ತೆ. ಸೊ 5 ಇಯರ್ಸ್ ಬ್ಯಾಕ್ ಎಲ್ಲ ಅದೆಲ್ಲ ಮ್ಯಾಟರ್ ಆಗ್ತಿರ್ಲಿಲ್ಲ, ಯಾಕಂದರೆ ನಮಗೆ ಪ್ರಾಡಕ್ಟ್ಸೇ ಕಡಿಮೆ ಸಿಗ್ತಿತ್ತಲ್ವ. ಸೊ ಸ್ವಲ್ಪ ಫಾಲೌಟ್ ಕೊಡುತ್ತೆ, ಬಟ್ ಮ್ಯಾಟ್ ಶೇಡ್ಸ್ಗಳು ತುಂಬ ಚೆನ್ನಾಗಿದೆ, ತುಂಬ ಚೆನ್ನಾಗಿ ಬ್ಲೆಂಡ್ ಆಗುತ್ತೆ, ತುಂಬ ಹೈಲಿ ಪಿಗ್ಮೆಂಟೆಡ್ ಆಗಿದೆ. ನಾನು ಒಂದು ಶೇಡ್, ಈ ಶೇಡನ್ನು ಸ್ವಾಚ್ ಮಾಡ್ತೀನಿ. ಸೊ ಇಲ್ಲಿ ಸ್ವಾಚ್ ಮಾಡೋದು, ಇಲ್ಲಿ ಸ್ವಾಚ್ ಮಾಡುವ ನೋಡಿ, ಆರೆಂಜ್ ಶೇಡ್ ಎಷ್ಟು ಪಿಗ್ಮೆಂಟೆಡ್ ಆಗಿದೆ ನೋಡಿ, ತುಂಬ ಪಿಗ್ಮೆಂಟೆಡ್ ಆಗಿ. ಒನ್ ಸ್ವೈಪ್ ಪಿಗ್ಮೆಂಟ್ ಇದು. ಶೈನ್ ಶೇಡ್ಸ್ಗಳು, ದಿಸ್ ಈಸ್ ದ ಗೋಲ್ಡನ್ ಶೇಡ್. ನಾನು ಇಷ್ಟೊಂದು ಪ್ರೆಸ್ ಮಾಡ್ತಿದ್ದೀನಿ, ಬಟ್ ಸ್ಟಿಲ್ ನೋಡಿ ನನ್ನ ಕಣ್ಣಲ್ಲಿ ಈಗ ಅದೇ ಶಿಮ್ಮರ್ ಇದೆ, ಅಷ್ಟೊಂದು ಪಂಚ್ ಕೊಡಲ್ಲ ನನಗೆ, ಅದೇ ಒಂದು ಪ್ರಾಬ್ಲಮ್. ಆ್ಯಂಡ್ ಈ ಥರ ಉಜ್ಜಿ ಹಚ್ಚಬೇಕಾಗತ್ತೆ. ಸೊ ದ್ಯಾಟ್ ಈಸ್ ಒನ್ ಥಿಂಗ್. ಬಟ್ ಈ ಶೇಡ್ಸ್ಗಳು, ಮ್ಯಾಟ್ ಶೇಡ್ಸ್ಗಳು ಇಷ್ಟು ಡೈ ಫಾರ್, ನನಗೆ ತುಂಬ 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 ಇಷ್ಟ. ಆ್ಯಂಡ್ ಇದರ ಪ್ರೈಸ್ ಬಂದುಬಿಟ್ಟು $229 ಆವಾಗ ಕೊಟ್ಟಿರೋದು ನಾನು. ದ್ಯಾಟ್ ವಾಸ್ ಐ ಥಿಂಕ್ 2018 or 2019. ಆ್ಯಂಡ್ ಇದರಲ್ಲಿ ನಿಮಗೆ 9 ಗ್ರಾಮ್ ಆಫ್ ಪ್ರಾಡಕ್ಟ್ ಬರುತ್ತೆ. ಈಗ ಇದರ ಪ್ರೈಸ್ ಐ ಥಿಂಕ್ 280 ಆಗಿದೆ, ಬಟ್ ಸ್ಟಿಲ್ ನಿಮಗೆ ಇದೇ ಪ್ರೈಸಲ್ಲಿ 225, 220 ಅದೇ ಪ್ರೈಸಲ್ಲಿ ನಿಮಗೆ ಸಿಗುತ್ತೆ ಆಯಿತಾ. ಸೊ ವರಿ ಮಾಡಬೇಕಂತಿಲ್ಲ. ನಿಮಗೆ ಬೇಕಾದರೆ ಮಾತ್ರ ಈ ಪ್ಯಾಲೆಟನ್ನು ಬೈ ಮಾಡಿ. ಮಸ್ಟ್ ಆ್ಯಂಡ್ ಶುಡ್ ಅಂತ ನಾನು ಹೇಳಲ್ಲ, ಯಾಕಂದರೆ ಇದಕ್ಕಿಂತ ಇನ್ನೂ ಜಾಸ್ತಿ ಒಳ್ಳೆದಿರೋ ಪ್ಯಾಲೆಟ್ಸ್ಗಳು ಈಗ ಮಾರ್ಕೆಟಲ್ಲಿ ಬಂದಿದೆ. ಸೊ ಆವಾಗ ಬೇರೆ ಯಾವುದು ಪ್ಯಾಲೆಟ್ಗಳು ಇಷ್ಟು ಚೆನ್ನಾಗಿರಲಿಲ್ಲ, ಸೊ ಅದಕ್ಕೆ ಇದನ್ನೇ ರೆಕಮೆಂಡ್ ಮಾಡ್ತಿದ್ರು. ಬಟ್ ಈಗ ಇದರಲ್ಲೇ ಸ್ವಿಸ್ ಬ್ಯೂಟಿಯಲ್ಲೇ ಒಂದು ಹೊಸ ಪ್ಯಾಲೆಟ್ ಬಂದಿದೆ. ಏನಪ್ಪ ಅದ್ರ ಹೆಸರು? ಪಾಸ್ಪೋರ್ಟ್ ಐ ಶ್ಯಾಡೋ ಪ್ಯಾಲೆಟ್ ಅಂತ ಏನೋ ಬಂದಿದೆ. ಜಸ್ಟ್ ಸರ್ಚ್ ಮಾಡಿಬಿಟ್ಟು ನೋಡಿ. ಬೇಕಾದರೆ ನಾನು ಅದರ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿರ್ತೀನಿ. ನನಗೆ ಕೂಡ ಅದನ್ನು ಪರ್ಚೇಸ್ ಮಾಡಬೇಕಾಯ್ತಾ. ಮೋಸ್ಟ್ ಪ್ರಾಬಬ್ಲಿ ನಾನು ಅದನ್ನು ಪರ್ಚೇಸ್ ಮಾಡಿದರೆ ಅದರ ರಿವ್ಯೂ ನಾನು ಬೇಗನೆ ನಿಮಗೆ ಕೊಡ್ತೀನಿ. ಸೊ ಅದನ್ನು ನೀವು ಪರ್ಚೇಸ್ ಮಾಡ್ಬೋದು ಸ್ವಿಸ್ ಬ್ಯೂಟಿಯಲ್ಲೇ ಬೇಕಿದ್ರೆ. ಇಲ್ದಿದ್ರೆ ಎಲ್ಫ್ ಅವರದ್ದು ಅದು ಕ್ವಾಡ್ ಪ್ಯಾಲೆಟ್ ಇದೆ ಅಲ್ಲ, ಅದು ಕೂಡ ಚೆನ್ನಾಗಿದೆ. ಸೊ ನಿಮಗೆ ಯಾವ್ದು ಬೇಕೋ ಅದನ್ನು ಪರ್ಚೇಸ್ ಮಾಡ್ಬೋದು. ತುಂಬ ಇನ್ಎಕ್ಸ್ಪೆನ್ಸಿವ್ ಐ ಶ್ಯಾಡೋ ಪ್ಯಾಲೆಟ್ಸ್ಗಳು ಸಿಗುತ್ತೆ, ಒಳ್ಳೆ ಪರ್ಫಾರ್ಮೆನ್ಸ್ ಮಾಡೋದು. ಸೊ ಇದು ಆವಾಗಕ್ಕೆ ಚೆನ್ನಾಗಿತ್ತು. ಈಗ ಸ್ವಲ್ಪ ಶಿಮರ್ ಶೇಡ್ಸ್ಗಳು ಆಗಿರೋ ಕಾರಣ ನನಗೆ ಅಷ್ಟೊಂದು ಇಷ್ಟ ಇಲ್ಲ, ಅಷ್ಟೊಂದು ಯೂಸ್ ಕೂಡ ಮಾಡ್ತಾ ಇಲ್ಲ ನಾನು ಇದನ್ನು. ಬಟ್ ನೆವರ್ದಲೆಸ್ ಆವಾಗ ನನಗಿದು ತುಂಬ ಫೇವ್ರೇಟ್ ಆಗಿತ್ತು, ಯಾಕಂದರೆ ತುಂಬ ಚೆನ್ನಾಗಿ ಇದು ಪಿಗ್ಮೆಂಟ್ ಕೊಡ್ತಿತ್ತು, ಅಂದರೆ ತುಂಬ ಚೆನ್ನಾಗಿ ಬ್ಲೆಂಡ್ ಆಗ್ತಿತ್ತು, ಸ್ವಲ್ಪ ಫಾಲೌಟ್ ಕೊಡ್ತಿತ್ತು. ದ್ಯಾಟ್ ಈಸ್ ನೆವರ್ ಅ ಬಿಗ್ ಪ್ರಾಬ್ಲಮ್ ಫಾರ್ ಮಿ, ಯಾಕಂದರೆ ಐ ಶ್ಯಾಡೋಸ್ಗಳು ಎಕ್ಸ್ಪೆಕ್ಟ್ ಮಾಡಬೇಕಾಗತ್ತೆ ಆ ಫಾಲೌಟ್ ಕೊಡುತ್ತೆ ಅಂತ. ಸೊ ಐ ಲವ್ ದಿಸ್ ಪ್ಯಾಲೆಟ್. ನಾವು ಓಕೆ ಅಂತ ಹೇಳ್ಬೋದು. ದ್ಯಾಟ್ಸ್ ಆಲ್ ಫಾರ್ ಟುಡೇ. ಮತ್ತೆ ಸಿಗ್ತೀನಿ ಇನ್ನೊಂದು ವಿಡಿಯೋ ಜೊತೆ. ಟೇಕ್ ಕೇರ್, ಲವ್ ಯು ಆಲ್, ಬಾಯ್.